ಬೇಲೂರು ಪುರಸಭಾ ವ್ಯಾಪ್ತಿನಲ್ಲಿ ಏನು ಇವತ್ತು ದುರ್ಘಟನೆ ನಡೆದಿದೆ, ನಿಜವಾಗ್ಲೂ ಸಹ ತುಂಬ ದುಃಖಕರವಾದಂಥ ಸಂಗತಿ. ಇವತ್ತು ಏನು 5 ಜನಕ್ಕೆ ಈಗಾಗಲೇ ಇಬ್ಬರು ಇದರಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು, ಅಮರ್ನಾಥ್ ಅಂತಕ್ಕಂಥ ಮತ್ತು ನಜೀರ್ ಅಂತಕ್ಕಂಥವ್ರು. ಈಗಾಗಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಜ್ಯೋತಿ, ಶಿಲ್ಪಿ ಅಂತಕ್ಕಂಥವ್ರು ಮತ್ತು ನೀಲಮ್ಮ ಅಂತಕ್ಕಂಥ ತಾಲೂಕಾ ಹಾಸ್ಪಿಟ್ಲ್ಗಳಲ್ಲಿ ಇರ್ತಕ್ಕಂಥದ್ದು. ನಿಜವಾಗ್ಲೂ ಸಹ ಇದೊಂದು ದುರಾದೃಷ್ಟಕರವಾದಂಥ ಘಟನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಬಹುಶಃ ಇದಕ್ಕೆ ಯಾವ ರೀತಿ ವರ್ಣನೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಆಡು ಹಗಲು ಈಗಾಗಲೇ ಹಿಂದೆ ನಮ್ಮ ಪುರಸಭೆಯವರು ಮತ್ತು ನಾವೆಲ್ಲರೂ ಸೇರಿ ಬೀದಿ ಬದಿನಲ್ಲಿ ಯಾವುದೇ ವ್ಯಾಪಾರಗಳನ್ನು ಸಹ ಮಾಡಬಾರದು ಅಂತಕ್ಕಂಥದ್ದನ್ನು ಕಟ್ಟುನಿಟ್ಟಿನ ನಿಲುವನ್ನು ಇದು ಮಾಡಿದ್ದು. ಆದರೂ ಸಹ ಅಧಿಕಾರಿಗಳು ಯಾವ ಆಮಿಷಕ್ಕೆ ಒಳಗಾಗಿ ಬೀದಿ ವ್ಯಾಪಾರಿಗಳಿಗೆ ಮೊದಲನೇದಾಗಿ ವ್ಯಾಪಾರ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ತಪ್ಪು. ಅದರ ಜೊತೆಯಲ್ಲಿ ಈ ಥರ ಸುಮಾರು 70-80 ವರ್ಷದ ಕಟ್ಟಡಗಳು, ಶಿಥಿಲ ಸ್ಥಿತಿಲಿರ್ತಕ್ಕಂಥ ಕಟ್ಟಡಗಳ ಪಕ್ಕದಲ್ಲಿ ಮಾಡಿಸ್ತಕ್ಕಂಥದ್ದು ಎರಡನೇ ತಪ್ಪು. ಇಷ್ಟೊತ್ತಾದರೂ ಸಹ ಇವತ್ತು ಏನು ಪುರಸಭೆಯ ಹಿರಿಯ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಬಹುಶಃ ಇವತ್ತಿನ ಜಿಲ್ಲಾಧಿಕಾರಿ ಅವರ ದರ್ಪದಿಂದ ಮೆರಿತು ಇವತ್ತು ಇಡೀ ಜಿಲ್ಲೆನಲ್ಲಿ ಸಾವಾಗಲಿಕ್ಕೆ, ಆನೆಯಿಂದಾಗಲಿ ಪುರಸಭೆ ವ್ಯಾಪ್ತಿನಲ್ಲಿ ಆಗಲಿಕ್ಕೆ ಮೂಲ ಕಾರಣ ಅವರ ದುರಾಡಳಿತ ಅಂತಕ್ಕಂಥದ್ದನ್ನು ನೇರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರು. ಹಿಂದೆ ಅರಣ್ಯ ಇದರಲ್ಲಾದಾಗಲೂ ಸಹ ಬೆಳಗ್ಗೆ 6 ಗಂಟೆಲಾಗಿದ್ದಂಥದ್ದನ್ನ ಸಂಜೆ 8 ಗಂಟೆಲಿ ಬಂದಿರತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಆ ಸಂದರ್ಭದಲ್ಲೂ ಪ್ರಶ್ನೆಯನ್ನ ಮಾಡಿದ್ದು. ಇವತ್ತು ಬೆಳಗ್ಗೆ 11 ಗಂಟೆಲಿ ಆಗಿರ್ತಕ್ಕಂಥದ್ದು ಈಗಾಗಲೇ 5:15 ಸುಮಾರು ಆಗ್ತಾ ಇದೆ. ಇಲ್ಲಿವರೆಗೂ ಸಹ ಯಾವುದೇ ಅಧಿಕಾರಿಗಳು ಬಂದಿಲ್ಲ. ಕೂಲಿಯನ್ನ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಕುಟುಂಬಗಳಿಗೆ ಒಂದು ಅಂತ್ಯ ಸಂಸ್ಕಾರವಾಗಲಿ ಸರ್ಕಾರ ಪರಿಹಾರವನ್ನು ಕಲಮಟಿನಲ್ಲಾಗ್ಬೋದು, ಪುರಸಭೆ ವ್ಯಾಪ್ತಿನಲ್ಲೇ ಕೊಡ್ತಕ್ಕಂಥದಕ್ಕೆ ಮುಂದೆ ಬಂದಿಲ್ಲ. ನಿಜವಾಗ್ಲೂ ಸಹ ಇದು ದುರಾದೃಷ್ಟಕರ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇಂಥ ಈಗ ಸರ್ಕಾರ ಪರಿಹಾರ ಕೊಡಬೇಕು. ಸರ್ಕಾರ ಯಾರು? ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿಯ ಸ್ಥಿತಿಗತಿಗಳನ್ನ ಅರಿತು ಸಂಬಂಧಪಟ್ಟ ಆಫೀಸರ್ಗಳ ಹತ್ರ ಮಾತಾಡಿ ಇದಕ್ಕೆ ಇಂಥ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅವ್ರಿಗೆ ಸಡನ್ ಅಂತ ಇಷ್ಟು ಪರಿಹಾರವನ್ನು ಕೂಡಲೇ ಕೊಡ್ತೀವಿ, ಉಳಿದಂಥದ್ದನ್ನ ಆಮೇಲೆ ಪರಿಹಾರವನ್ನು ಕೊಡಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಬೇಕು, ಇನ್ನೊಂದು ಮಟ್ಟದಲ್ಲಿ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡಬೇಕಲ್ವಾ? ಇಲ್ಲಿವರೆಗೂ ಜಿಲ್ಲಾಧಿಕಾರಿಗಳು ಬಂದಿಲ್ಲ. ಅಂದ್ರೆ ಬೇಜವಾಬ್ದಾರಿಯಾದಂಥ ಸನ್ಮಾನ್ಯ ಎಲ್ಲಪ್ಪ ಪಿಡಿ ಏನಪ್ಪ ನೀವು ಎಷ್ಟೊತ್ತಿಗೆ ಆಗಿರೋದು?